ಶಬ್ದ ಅಂತೂ ಏನು ಹೇಳು ಮಾತಲ್ರಿ. ಮತ್ತು ಅವ ಇದನ್ನ ಬಾಂಬ್ ಹಾರಿಸಿರಂದ್ರೆ ಅವು ಕುಣಿ ಹಾರಿಸಿರಂದ್ರೆ ಒಟ್ಟು ಈಗ ನೆಲ ನಡುಗ್ತೈತಿ ಸರ್ ಒಟ್ಟು ಎಲ್ಲ ಕಡೆ. ಮತ್ತು ಇದರಿಂದ ಕುಣಿಗಳ ನೀರು ಪರವಂತಿದಾರ ನೀರು ಅದಾವೆ ಕುಡಿಲಕ್ಕ. ಮತ್ತು ಅದ್ರ ಮ್ಯಾಗ ನಡೆದು ಬದುಕಿದ್ದೀವಿ ನಾವು. ಮತ್ತು ಅವು ಗಪ್ಪ ಅದಂದ್ರೆ ಹೆಂಗೆ ಏನು ಮಾಡೋದು ಸರ್ ನಾವು ಇಲ್ಲಿ ನೋಡ್ರಿ ಸರ್. ಇದು ಕಲ್ಲುಗಾರಿಕೆದಿಂದ ಇದು ನಮಗೆ ಇದು ಧೂಳದಿಂದ ಭಾಳ ಕೆಂಟ ನಮಗೆ ಸಮಸ್ಯೆ ಬಂದ ಸರ್. ನಮಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಸ್ಯಾರಿಗೆ ದನಕರಿಗೆ ಬೆಳೆಗೆ ಭಾಳ ಲುಸ್ಕಾನ ಆಗಲ್ಲ ಸರ್. ಮತ್ತು ವರ್ಷಕ್ಕೆ ನಾವು ಎಷ್ಟು ರೊಕ್ಕ ಹಾಕ್ತೀವಿ ಅಷ್ಟು ರೊಕ್ಕ ನಮಗೆ ಉತ್ಪತ್ತಿ ಬರ್ಬೋದು ಸರ್. ವರ್ಷಕ್ಕೆ ಇಲ್ಲಾಂದ್ರೂ 2-3 ಲಕ್ಷ ರೂಪಾಯಿ ನಾವು ಜಣೇನ ತೆಗೆದಾಗೈತೆ ಹೊರತಾಗಿಕರೆ ಮತ್ತು ನಮಗೆ ಅದ್ರ ಫಾಯ್ದಾನೂ ಇಲ್ಲ ಆಗೈತೆ ಸರ್. ಎಲ್ಲ ಬೆಳೆ ಮ್ಯಾಗ ಮತ್ತು ದನಗಳಿಗೆ ಮನುಷ್ಯರಿಗೆ ಮೊಮ್ಮಕ್ಕಳಿಗೆ ಮತ್ತು ಈಗ ನಾವು ರೊಕ್ಕ ಹಾಕಿ ಒಟ್ಟು ನಮಗೆ ಸಾಕಾಗಿ ಹೋಗಿ ಸರ್. ಹೇಳಕ್ಕೆ ಹೋಗೋಣ ಬಂದು ರಾತ್ರಿ ಬಂದು ಬಡ್ದು ಹೋಗ್ತಾರೆ. ಹಾಂ, ಧೂಳಿನ ಸಮಸ್ಯೆ ಅಂದ್ರೆ ಸರ್. ಹಾಂ, ಧೂಳಿನ ಸಮಸ್ಯೆ. ಧೂಳು ಬರ್ಲಾತೈತಿ ಅಂತ ಹೇಳಿ ಹರ್ಯಾಗ ಹೇಳಿ ಆದ್ರತ್ತು ಸಂಜೆ ಮಾಡಿ 8 ಗಂಟೆಗೆ ಬಂದು ಬಡ್ದ ಹೋಗ್ತಾರೆ. 20 ಮಂದಿ ಆಳದಾರ ಅಲ್ಲಿ. ಎಲ್ಲರೂ ಒಮ್ಮೆ ಪಾಯಪ ಬಡಿಗಳ ಪಟ್ಟಾಗಳ ತೊಗೊಂಡು ಬಂದು ಬಡ್ದ ಹೋಗ್ತಾರೆ ಅವ್ರು. ಏನು ಕಲ್ಲು ಗಣಿಗಾರಿಕೆ ಅಂದರೆ ಎಷ್ಟು ಜನರು ಕಲ್ಲು ಗಣಿಗಾರಿಕೆ ಅದಾರ ಇಲ್ಲಿ? ಎಲ್ಲಂದ್ರೂ ಒಂದು 1 2 3 ಅದಾರ ಸರ್ ಇಲ್ಲಿ. ಹಾಂ, 3 ಅದಾರ ರೀ. 3ರಾಗ ಅಂದ್ರೆ ಹೆಚ್ಚು ಅವು ಧೂಳು ಅವ್ರದ್ದೇ ಧೂಳು ಹೆಚ್ಚು ರೀ. ಶಬ್ದ ಅವ್ರದ್ದು ರೀ. ಶಬ್ದ ಅಂತೂ ಏನು ಹೇಳು ಮಾತಲ್ರಿ. ಮತ್ತು ಅವ ಇದನ್ನ ಬಾಂಬ್ ಹಾರಿಸಿರಂದ್ರೆ ಅವು ಕುಣಿ ಹಾರಿಸಿರಂದ್ರೆ ಒಟ್ಟು ಈಗ ನೆಲ ನಡುಗ್ತೈತಿ ಸರ್ ಒಟ್ಟು ಎಲ್ಲ ಕಡೆ. ಮತ್ತು ಇದರಿಂದ ಕುಣಿಗಳ ನೀರು ಪರವಂತಿದಾರ ನೀರು ಅದಾವೆ ಕುಡಿಲಕ್ಕ. ಮತ್ತು ಅದ್ರ ಮ್ಯಾಗ ನಡೆದು ಬದುಕಿದ್ದೀವಿ ನಾವು. ಮತ್ತು ಅವು ಗಪ್ಪ ಅದಂದ್ರೆ ಹೆಂಗೆ ಏನು ಮಾಡೋದು ಸರ್ ನಾವು ಇಲ್ಲಿ? ಹಾಂ, ಬೋರ್ಗಳಿಗೆ ಸಮಸ್ಯೆ ಆಗೋದು ಸರ್. ಅದ ಏನು ಬಡ್ಡಾಗ ಇವ್ರು 20 ಫುಟ 30 ಫುಟ ಕುಣಿ ಹಾಕ್ತಾರೆ. ಗುಣಿ ಹಾಕಿ ಹಾರಿಸಾರು. ಮತ್ತು ಅದ್ರಿಂದ ಸಮಸ್ಯೆ ಆಗೋದು ಸರ್ ಅದ. ಮತ್ತು ಕಲ್ಲು ಸರಿದಾಡು ಎಲ್ಲಿ ಸರಿ ಏನ್ರಿ ಆಗೋದು. ಮತ್ತು ಇಲ್ಲಿ ಹೆಂಗೆ ಏನು ಮಾಡೋದು ಹೇಳಲ್ಲ. ನಾ ಇಟ್ಟೆಲ್ಲ ಧೂಳು ಸಹಿಸ್ಕೊಂಡ್ಕಂತ ಅವ್ರು ಹೇಳೋಣ ರಾತ್ರಿ ಬಂದು ಬಡ್ದ ಹೋಗ್ತಾರೆ. ಬಿಡಿತಾರತ್ತಂದ್ರಿ 15 ವರ್ಷ ಆತಂತ. ಹ್ಞೂ ರೀ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾರಿಗೆ ಏನು ಹೇಳಿರಿ? ಈಗ ಸರ ಸಂಬಂಧಪಟ್ಟ ಅಧಿಕಾರಿಗೆ ಫಸ್ಟ್ ನಾವು ಬಡದ ದಿನ ಸಂಜೆ ಮಾಡಿ ಹೋಗ್ಯಂದ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ಸರ್. ಕಂಪ್ಲೇಂಟ್ ಕೊಟ್ಟಿವಿ ರೀ. ಕಂಪ್ಲೇಂಟ್ ಕೊಟ್ಟರೆ 8 ದಿನ ಹೋತ್ರಿ ಟೈಮ್. ಅವ್ರೇನು ಬಂದು ಕೂಡಿಸಲೇ ಬಿಡಲಿಲ್ಲ. ಎಲ್ಲರಿಗೆ ಸಣ್ಣರಿಗೆ ದೊಡ್ಡ ಕಡೆ ಹೋದ್ರೂ ಎಲ್ಲಿ ಯಾರ್ದು ನಡೀಲಿಲ್ಲ. ಹಿಂದಿಂದ CPI ಸಾಬ್ರ ಇಲ್ಲೇ ನಾನಾ ಬರ್ತಾನೆ ಅಂತ ಹೇಳಿರಿ. ಅವ್ರು ಹರ್ಯಾಗ ಬಾ ಚಂಚಕ್ಕೆ ಬಾ ಮಧ್ಯಾಹ್ನಕ್ಕೆ ಬಾ ಅಂತ ಹೇಳಿದ್ರು. ಅಲ್ಲಿ ಆಫೀಸ್ಗೆ ಪೊಲೀಸ್ ಸ್ಟೇಷನ್ಗೆ ಹೋದಿವಿ ರೀ. ಹೋದ ಬಳಿಕ ಒಂದು ಜನ ಇಲ್ಲ ನಾಳೆ ನಾನು 10 ಗಂಟೆಗೆ ಅಲ್ಲಿಗೆ ಬರ್ತಾನು ನೀವು ಅಲ್ಲೇ ಇರತ್ತಂದ್ರಿ. ಅಣ್ಣ ಬಂದ್ರಿ. ಬಂದು ಎಲ್ಲ ಚೆಕ್ ಮಾಡಿ ನೋಡ್ರು. ಅವ್ರಿಗೆ ಹೇಳಿ ತಾಕೀದು ಮಾಡಿ ಏನು ಹೋದ್ರಿ ಅವ್ರಿಗೆ ಏನು ಮಾಡ್ಯಾನೋ ಅವ್ರು ಏನೋ ಅದೇನೋ ಅಲ್ಲಿಗೆ ಗಪ್ಪ ಆತ್ರಿ. ಮತ್ತು ಮುಂದೆ ಬರ್ಲಕ್ಕೈತಿ ರೀ. ಬರ್ಲತ್ತಣ್ಣ ಮತ್ತೆ ಹೋಗಿ ಕಂಪ್ಲೀಟ್ ಕೊಟ್ಟಿವಿ ರೀ. ಮತ್ತು ಕಂಪ್ಲೀಟ್ ಕೊಟ್ಟ ಬಳಿಕ ಮತ್ತೊಮ್ಮೆ ಅವರು ಮತ್ತು ಹವಾಲ್ದಾರ್ ಸಾಹೇಬ್ರು ಅವ್ರು ಬಂದ್ರಿ. ಸಂಬಂಧಪಟ್ಟ ಹಾಂ, ಇದನ್ನು ಇದಾಗಣ ಅವ್ರದ್ದು ಐತ್ರಿ. ಇದು ಅವ್ರಿಗೆ ಇವ್ರು ಬಂದು ನೋಡ್ಕೊಂಡು ಅವ್ರು ತಾಕೀತು ಮಾಡಿ ಹೋದ್ರಿ ಜನ ಚಿಕ್ಕೋಡಿ ಆತ್ರಿ. ಚಿಕ್ಕೋಡಿನ ಬೆಳಗಾವಿ 4 ಆಫೀಸ್ ಮುಗಿದು ರೀ. 4 ಆಫೀಸ್ಗೆ ಎಲ್ಲ ಕಡೆ ಅರ್ಜಿ ಕೊಟ್ಟದೇವು ಸರ್. ಎಲ್ಲ ಕಡೆ ಕಾಗದಪತ್ರ ನಮ್ಮ ಕಡೆ ರೆಡಿ ಐತ್ರಿ ಎಲ್ಲ ರೀ. ಮತ್ತು ಇಲ್ಲಿಂದ ಇದಕ್ಕೆ ನಾವು ಬೆಂಗಳೂರು ಹೇಳ್ರಿ. ಬೆಂಗಳೂರಾಗ ಅಲ್ಲಿ ಹೋದಿವಿ ರೀ. ಅಲ್ಲಿ ಹೋಗೋಣ ಅವಾಗ ಒಳಗೆ ಕರೆದ್ರು ನಮ್ಮನ್ನು ಅವ್ರನ್ನೂ ಕರೆದ್ರು. ಅವ್ರದ್ದು ಅಟ್ಟ ಮಾತಾಡಿಸಿರು. ನಾವು ಮಾತಾಡ್ಲಕ್ಕೆ ಹೋಗ್ಲತ್ತಣ ಮುಗ್ದೈತಿ ನಡ್ರಿ ನಾ ಬಂದಾಗತ್ತೇಳಿ ಹೋಗ್ರಿ ನಾ ತಂದುಬಿಟ್ಟು 2 ತಿಂಗಳ 3 ತಿಂಗಳು ಇಟ್ಟಂದ್ರು. ಈಗ ಮತ್ತೆ ಹಂಗೆ ಇದು 6 ತಿಂಗಳ ಮತ್ತೆ ಹಂಗೆ ಚಾಲೂನು ಐತಿ ರೀ. ಈ ನಮ್ಮನೆ ಧೂಳು ಐತಿ. ಮತ್ತು ಹಗಲು 12 ತಾಸು ಒಟ್ಟು ಬಂದಿರಂಗಿಲ್ಲ ರೀ. 24 ತಾಸು ಒಟ್ಟು ಚಾಲು ರೀ. ಲೈಟ್ ಹೋದ್ರೆ ಅಟ್ಟ ಒಂದು 10 ಮಿನಿಟ ಇಷ್ಟ ಬಂದು ನೋಡ್ರಿ ಸರ್. ಹಾಂ, ಶಾಸಕರು ನಮ್ಮ ಶಾಸಕರು ಇಲ್ಲಿ ನಮ್ಮ ಸೌದಿ ಹಣಗಳಿಗೆ ನಾವು ಹೋಗಿದ್ದೀವಿ ರೀ. ನಾವು ಒಮ್ಮೆ ಹೋದಿವಿ ರೀ. ಭೇಟಿ ಆದರೂ ಅವ್ರಿಗೆ ಹೇಳಿದೀವಿ ರೀ. ಮತ್ತೊಮ್ಮೆ ಹೋದಿವಿ ರೀ. ನಮ್ಮ ಸಮಾಜ ಮಂದಿನ ಕರ್ಕೊಂಡು ಹೋದಿವಿ ರೀ. ನಾವು ಹೇಳಿ ಅವ್ರಿಗೂ ಅವಾಗೊಮ್ಮೆ ಹೇಳಿದೆವು ಕಂಪ್ಲೀಟ್ ಕೊಡೋಗಂದ್ರಿ. ಕಂಪ್ಲೀಟ್ ಅಲ್ಲಿ ಏನವ್ರನ್ನ ಇರಲಿಲ್ಲ. ಬರಲಿಲ್ಲ ಬಿಡಲಿಲ್ಲ. ಹೊರಗಿಂದವ್ರಿಗೆ ಏನೋ ಗಪ್ಪ ಆತ್ರಿ ಅದು. ಮತ್ತು ಆದ ಬಳಿಕ ಮತ್ತೊಮ್ಮೆ ಹೋದಿವಿ ರೀ. ಮತ್ತೆ ಹೇಳಕ್ಕೆ ಹಿಂಗೆ ಬರ್ಲತ್ತೈತಿ ತಿಳ್ಕೊಂಡು ಅವ್ರು ಇಲ್ಲಾಗಿದ್ದಿರಿ. ಇಲ್ಲಾಗಿದ್ದು ಸೌದಿ ಹಣ ಅವ್ರು ಇಲ್ಲಾಗಿದ್ದರು ರೀ. ಇಲ್ಲಾಗಣ ಅಲ್ಲಿ ಹೋಗಿ ಟ್ಯಾಕ್ಟರ್ ಶೋರೂಮ್ದಾಗ ಹೋಗ್ಯಂದ ಅವ್ರಿಗೆ ಹೋಗಿ ಹೇಳಿ ಬಂದಿದ್ದೀವಿ ರೀ. ಆವಾಗ ನೋಡ್ಕೊಂಡು ಅಲ್ಲಿ ಏನಿಲ್ಲ ಆತ್ರಿ. ಮತ್ತು ಈಗ ಮತ್ತೆ ಆಫೀಸ್ಗೆ 2-3 ಅರ್ಜಿ ಆದ್ರು ಸರ್. ಎಲ್ಲ ಬೆಳಗಾವಿ ಚಿಕ್ಕೋಡಿ 2 ಅರ್ಜಿ ಆದ್ರು ಸರ್. ಈಗ ಮತ್ತೆ ನಿನ್ನೆ ಬಂದು ಹೋದ್ರಿ. ಮತ್ತೆ ಇನ್ನು ಹೇಳೋಣ ಅಂತೇಳಿ ಹೇಳಿ ಹೋದ್ರಿ. ಮತ್ತು ಅವ್ರು ನೋಡ್ನು ಹೇಳೋನು ಅಲ್ಲಿ ಲೆಟ್ರ್ ಬರ್ತೈತೆ ನಿಮಗೆ ನೋಡೋನು ತಿನ್ಕೊತ ಹೋದ್ರಿ. ಮತ್ತು ಇದಕ್ಕೆ ಮುಂದೆ ಸಮಸ್ಯೆ ಹೆಂಗೆ ಮಾಡೋದು ಸರ್? ಈ ಕೃಷಿಯರದಿಂದ ನಿಮ್ಮ ಆರೋಗ್ಯದ ಮೇಲೆ ಮತ್ತು ಬೆಳೆ ಮೇಲೆ ಪರಿಣಾಮ ಬೀರ್ಲತ್ತೆ. ಹಾಂ, ಪರಿಣಾಮ ಐತ್ರಿ. ಒಟ್ಟು ನಮ್ಮ ಮೊಮ್ಮಕ್ಳು ಹಿಡ್ಕೊಂಡು ಸಸ್ಯ ಹಿಡ್ಕೊಂಡು ಮಕ್ಕಳು ಹಿಡ್ಕೊಂಡು ಎಲ್ಲರಿಗೆ ಒಟ್ಟು ಐತ್ರಿ ಇದು. ಹಾಂ, ಆರೋಗ್ಯ ಮ್ಯಾಗ ರೀ. ಹರ್ಯಾಗ ನಾವು ಕೆಕ್ಕರ್ ಸುಗುಳಿದ್ರೆ ಅದ ಬೀಳ್ತದೆ ಸರ್. ಇಲ್ಲಿ ಒಟ್ಟು ಇಲ್ಲಿ ನೋಡ್ರಿ ಧೂಳದಿಂದ ಒಂದರ ಸಮಸ್ಯೆ ರೀ. ಧೂಳು ಕೆಟ್ಟ ಧೂಳು ಒಟ್ಟದಕ್ಕೆ ಧೂಳದಿಂದ ಒಂದು ಸಮಸ್ಯೆ ರೀ ನಮಗೆ. ಧೂಳು ಬಿಟ್ರೆ ಮತ್ತೇನು ಇಲ್ಲ ರೀ. ಶಾಸಕರಿಗೆ ಹೇಳಿದೀವಿ ರೀ. ಈಗ ನೋಡ್ರಿ ಅವ್ರಿಗೆ ಏನು ಹೇಳರಿ ನಮ್ಮ ಸರ ನೀವು ಬಂದಿಡ್ರಿ ಬೇಕಾದ್ರೆ ಚಾಲು ಇಡ್ರಿ. ನಮ್ದು ಇಟ್ಟು ಹಾನಿ ಆಗೈತೆ ಸರ್. ಏನು ರೀ ಅದ್ರದ್ದು ಏನು ರೀ ಪರಿಹಾರ ನೋಡಿರಿ. ಮತ್ತು ಈಗ ಚಾಲು ಇಡೋದ್ರಿಂದ ಈ ಕಡೆ ಧೂಳು ಬರೋದು ನಂಗೆ ನೋಡ್ಕೊರಿ. ಮತ್ತು ಕಿತ್ಕೊಂಡು ಹೋಗೋರಿದ್ರು ನಾವು ಕಿತ್ಕೊಂಡು ಹೋಗುತ್ತೆ ನಾವು ಅನ್ನಂಗಿಲ್ಲ. ನೀವು ಚಾಲು ಮಾಡಿರ್ತು ಅನ್ನಂಗಿಲ್ಲ.
ನಮಗದು ಏನು ಲುಸ್ಕಾನ್ ಆಗೈತಿ 15 ವರ್ಷ ದಿನ ಆಯ್ತು ನಮ್ಮ ಅಷ್ಟ ಲುಕ್ಸಾನ್ ಆಕೈತಿ. ಹಾಂ ರೀ ನಿಮಗೇನೈತಿ ಒಂದು ಪರಿಹಾರ ಬೇಕು ಅಥವಾ ಇದನ್ನ ಹಾಂ ಪರಿಹಾರ ನೀಡಬೇಕು? ಹಾಂ ಏನು ಮಾಡ್ಬೇಕ್ರಿ ಸರ ಮತ್ತು ಮಾಡು ಸರ ಹಿಂಗೊಂದು ಸರ ಇವ್ರ ಪರಿಹಾರ ಕೊಟ್ಟದೆವು ಮತ್ತು ನಾವು ಚಾಲೂಡವರು ಧೂಳು ಬರ್ತೈತಿ ಅಂತೇಳಿ ಹಂಗಿಲ್ಲ ಸರ ಪರಿಹಾರ ಕೊಟ್ಟರು ಭೀ ತಾವು ನಡ್ಸೋರಿದ್ರಂದ್ರೆ ಈ ಧೂಳು ಬರಲ್ದಂಗೆ ಅವ್ರು ನೋಡ್ಕೋಬೇಕು. ಏನು ಸಮಸ್ಯೆ ಆಗ್ಲತ್ತೈತಿ ನಿಮ್ಗೆ? ನಮಗೆ ಧೂಳು ಕಲ್ಲುಗಳಿಂದ ಧೂಳು ಬರ್ತೈತಿ ಸರ. ಧೂಳಿನಿಂದ ಹುಡುಗರಿಗೆ ಆರಾಮ ತಪ್ಪುವುದು ಮತ್ತು ದನಕರುಗಳು ರುಜು ಆಗವಲ್ಲು ರೀ. ಬೆಳೆ ಹಾನಿ, ಮಂದಿ ಹೊರಗಡೆ ರೊಕ್ಕ ತೆಗೆದ ಬೆಳೆಗೆ ರೊಕ್ಕ ಹಾಕೋದಾಗುತ್ತೆ ಸರ್, ವಾಪಸ್ ಬರೋದಿಲ್ಲ ರೀ ಬೆಳೆ. ಅಷ್ಟು ಖರ್ಚಾದಷ್ಟು ಅರ್ಧನೂ ಹೊಂಡವಲ್ರಿ ಸರ. ಎಷ್ಟೊತ್ತು ಮಕ್ಕಳಿಗೆ ರೊಕ್ಕ ಹಾಕೋದ್ರಿ. ಸರ್ಕಾರ ದವಾಖಾನಿಗೆ ಹೋದ್ರೆ ಒಂದು ದಿನ ಸಾಲೆ ಗ್ಯಾಪ್ ಆಗುತ್ತೆ ರೀ ಸರ. ಸಾಲ ಗ್ಯಾಪ್ ಆದ್ರೆ ಅಲ್ಲಿ ರಜೆ ಕೊಡೋದಿಲ್ಲ. ಆದ ಕಾರಣದಿಂದ ಎಷ್ಟಾದ್ರು ರೊಕ್ಕ ಕೊಟ್ಟು ದಿನ ದುಡಿಲಾರ್ದ ನಮಗೆ ನಿರ್ವಾಹ ಇಲ್ರಿ ಸರ. ಧೂಳು ಅಂದ್ರೆ ಯಾವ ರೀತಿ ರೀ ಇದು? ಏನು ಗಣಿಗಾರಿಕೆ ರೀ ಇದೆಲ್ಲ? ಕಲ್ಲು ಗಣಿಗಾರಿಕೆಯಿಂದ ಸರ. ಕಲ್ಲು ಒಡೆಯೋದರಿಂದ ಮತ್ತು ಮಷಿನ್ಗೆ ಹಾಕೋದ್ರಿಂದ ಧೂಳು ಎಲ್ಲ ಇಲ್ಲೇ ಬರ್ತೀರಿ ಸರ. ಎಷ್ಟೋ ದೂರ ಇರ್ಬೇಕಂತ ಹೇಳ್ತಾರೆ ಸರ್ ಗಣಿಗಾರಿಕೆ. ಎಷ್ಟು ವರ್ಷ ಆಯ್ತು ನಿಮ್ಗೆ ಸಮಸ್ಯೆ ಆಗಲ್ಲ? ಸಮಸ್ಯೆ ಆಗಲಕೈತಿ 15 ವರ್ಷ ಆಯ್ತು ರೀ ಸರ. ನಾವು ಬಂದು 7 ವರ್ಷ ಆಯ್ತು ರೀ ಸರ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಮನವಿ? ಎಲ್ಲ ಮನವಿ ಕೊಟ್ರಿ ಸರ್. ಕೆಲಸ ಬಿಟ್ಟು ಅದರಿಂದ ಅಲದಾಡಿ ಸಾಕಾಗಿ ಹೋಗಿದೆ ಸರ್. ಯಾರೂ ಕೈಗೊಳ್ತಾ ಇಲ್ಲ. ಬರ್ತಾರ ನಿಂದಿರ್ತಾರ, ನಮಗೂ ಕೆಲಸ ಬಿಟ್ಟು ನಿಂದಿರ್ಸ್ತಾರ. ಎಲ್ಲ ಹೊಲ ದನ ಕರ ಸಾಲಿ ಬಿಡಿಸಿ ಮಕ್ಕಳನ್ನು ಇಟ್ಕೊಂಡು ಕುಂದಿರ್ದ್ರಿ ಸರ. ಆರಾಮ್ ತಪ್ಪನ 4 ದಿನ ಇಡುದ್ರಿ ಸರ. ಹಿಂಗಾಗಿ ಭಾಳ ಹಾನಿ ಆಗ್ಲತ್ತ. ಎಷ್ಟಾದ್ರು ರೊಕ್ಕ ಹಾಕೋದ್ರಿ ಸರ್. ಇಲ್ಲಿರೋದೇನ ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಅಷ್ಟೇ ಪರಿಹಾರ ಅನಿಸುತ್ತೆ ಸರ. ಸಂಬಂಧಪಟ್ಟವ್ರಿಗೆ ಮತ್ತು ಎಲ್ಲರಿಗೆ ಹೇಳಿದೀವಲ್ಲ ಸರ್, ಯಾರೂ ಕೇಳ್ತಾ ಇಲ್ಲ. ಬಡೋ ಜನ ಅನ್ನಂದ ತಕ್ಷಣ ಬರ್ತಾರ, ನೋಡ್ತಾರ, ಆಯ್ತಾಳ ಇಷ್ಟೇ ಅತ್ತೆ ಹೋಗಿಬಿಡ್ತಾರೆ ಸರ್. ಅವ್ರವ್ರ ವ್ಯವಹಾರ ಅವ್ರಿಗೆ ಗೊತ್ತಲ್ಲ. ದೊಡ್ಡ ಮಂದಿ ಅಂದ ತಕ್ಷಣ ತಮ್ಮದೇ ಜಾಸ್ತಿ ಇರುತ್ತೆ. ಎಷ್ಟು ಇಲ್ಲಿ ಕುಟುಂಬಗಳು ಅದಾವ್ರಿ? ನಿಮಗೆ ಅಷ್ಟೋ ಸಮಸ್ಯೆ ಆಗಲತ್ತೈತಿ? ಯಾವ ರೀತಿ ರೀ? ಎಲ್ಲರಿಗೂ ಸಮಸ್ಯೆ ಐತಿ ಸರ್. ಅವರು ನೀವು ಇಲಿ ಅಂತ ಹೇಳಿ ಭಯ ಹಾಕ್ತಾರೆ ಸರ್. ಈಗ ಸಮೀಪ ಮಗ್ಲ ಇದ್ದ ತಕ್ಷಣ ನಾವು ಎಷ್ಟೊತ್ತು ರೊಕ್ಕ ಹಾಕೋದ್ರಿ ಸರ್. ಮಕ್ಕಳಿಗೆ ಆಗ್ಯಾರ ಮುಂದೆ ಹೋಗ್ಬೇಕಲ್ರಿ ಸರ್. ಮಕ್ಕಳಿಗೆ ಭವಿಷ್ಯ 5 ವರ್ಷದಿಂದ 12 ವರ್ಷದ ತನಕ ಮಕ್ಕಳದವ್ರಿ ಸರ್. ಒಂದಲ್ಲ 2 ಅಲ್ಲ 4 5 ರೀ ಸರ್. ಸದ್ಯ ಇಲ್ಲಿ ಡೆಲಿವರಿ ಆಗಿ ಮತ್ತೊಬ್ಬರು ಬರ್ತಾರೆ ಸರ್. ಈಗ ನಮ್ಮ ಮಗಳಿಗೆ 1 ವರ್ಷ ನೀರು ಕುಡಿಸಿಲ್ರಿ ಸರ್. ಧೂಳು ಅಲರ್ಜಿದಿಂದ ಕೊಂಡ ಪೌಡ್ರ್ ಹಾಲು ಎಲ್ಲ ಪೌಡ್ರ್ ಫಿಲ್ಟ್ರ್ ನೀರು ತಂದು ಸ್ನಾನ ಮಾಡಿಸಿವ್ರಿ ಸರ್. ಅಲರ್ಜಿ ಆಗುತ್ತೆ ಅಂತ ಹೇಳಿ. ಆರೋಗ್ಯ ಪರಿಣಾಮ ಧೂಳಿನಿಂದ ಎದೆ ಬಿಗಿಯುವುದು ಸರ. ಜ್ವರ ಬರುತ್ತೆ ರೀ. ಅಲರ್ಜಿಯಿಂದ ಹುಡುಗರು ಕೆರಿತಾವ್ರಿ ಸರ್. 2 ದಿನಕ್ಕೊಮ್ಮೆ ಶಾಲೆ ಬಿಡಿಸು. ಸರ್ಕಾರ ದವಾಖಾನಿಗೆ ಹೋದ್ರೆ ಮಧ್ಯಾಹ್ನ ತನಕ ನಿಂದಿರ್ಬೇಕ್ರಿ ಸರ್. 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ರೀ. ಆದರೂ ಪೇಷಂಟ್ ಇರ್ತಾವ ಅಂದ್ಬೇಕು ಪಾಳೆ ಹಚ್ಚಬೇಕಲ್ರಿ ಸರ್. ಪಾಳೆ ಹಚ್ಚಿದ್ರೆ ಹುಡುಗರು ಮಧ್ಯಾಹ್ನ ಶಾಲೆ 12 ಗಂಟೆಗೆ ಮುಗಿತ್ರಿ ಸರ್. ಸಣ್ಣವ್ರದ್ದು. ದೊಡ್ಡವ್ರು 4 ಗಂಟೆಗೆ ಮುಗಿತ. ಅವ್ರ ಶಿಲಾಭ್ಯಾಸ ರೀ ಹಂಗೆ ಆಗ್ಬೇಕ್ರಿ ಸರ್. ಸಮಸ್ಯೆ ಅಂದ್ರೆ ಪೂರ್ತಿ ಐತ್ರಿ ಸರ್. ಇಷ್ಟು ಕೇಳಿದ್ರೆ ಕೇಳ್ತಾರೆ ಸರ್. ಇಲ್ಲಿಗಂದ್ರೆ ಸುಸೈಡ್ ಸರ್. ಈಗ ನೀವು ಬೇರೆ ಕಡೆ ಅದು ಹೋದ್ರೆ ನಡೀತೈತ್ರಲ್ಲ, ಮತ್ತೆ ಇಷ್ಟೆಲ್ಲ ಸಮಸ್ಯೆ ಹಂಗಂದ್ರೆ ಬೇರೆ ಇದು 14 ಎಕರೆ ನಮ್ದು ಹೊಲ ಐತೆ ಅಂತ ಹೇಳ್ತಾರೆ ರೀ ನಮ್ಮ ಹಿರಿಯರ. ಅಷ್ಟು ನಮ್ಗೆ ಎಲ್ಲಾದ್ರೂ ಕೊಡಿಸ್ಕೊಟ್ರೆ ನಾವು ಅಲ್ಲಿ ಹೋಗಿ ಇರ್ತೀವಿ ರೀ. ಮತ್ತು ಇಷ್ಟೆಲ್ಲ ಲಕ್ಷಾಂತರ ಮನೆ ಕಟ್ಟಿ ಇದು ಮಾಡಿ ಬಡ ಜನ ರೀ ಸರ. ನಾವು ಲಕ್ಷ ಹಾಕುವಷ್ಟು ತಾಕತ್ತಿಲ್ಲ ರೀ. 10-12 ಸಾವಿರಕ್ಕೆ ನಮ್ಮ ಹಸ್ಬೆಂಡ್ ದಗ್ದ ಮಾಡ್ತಾರೆ ರೀ ಎಲ್ಲರೂ. ಗಂಡ್ಮಕ್ಳು ದುಡಿಯೋದು 10 ಸಾವಿರ ಸಲ ಆಗಿರ್ತ ಸರ. ಮತ್ತು ಇದೋ ಬರ್ಲಿಕ್ಕೂ ಅದು ಇಲ್ಲ ಅಂತಂದ್ರೆ ಮಕ್ಕಳ ಭವಿಷ್ಯ ಹೆಂಗೆ ರೀ ಸರ. ನಾವು ಇಲ್ಲಿದ್ದು ಮತ್ತೊಂದು ತಮ್ಮದಲ್ಲಿ ಇರ್ಬೋದು ರೀ ಸರ. ಮಕ್ಕಳ ಭವಿಷ್ಯ ನಾಳೆ ನಮ್ಮಂತೆ ಅವು ಪಾಪ ಚಿಕ್ಕ ಮಕ್ಕಳಿಂದ ಭವಿಷ್ಯ ಬೆಳೆಸೋದು ಬಿಟ್ಟ ಮತ್ತು ನಾವು ಇದನ್ನ ಮಾಡಿದ್ರೆ ಹೆಂಗೆ ಏನು ರೀ ಸರ. ಈ ಪರಿಹಾರ ಎಲ್ಲರಿಗೂ ಕೇಳಿ ಸಾಕಾಯ್ತು ಸರ. ಇನ್ನು ಏನಾಗುತ್ತೋ ಅದನ್ನ ಮಾಡೋದ್ರಿ ಸರ. ಮತ್ತು ಏನು ಎಲ್ಲರಿಗೂ ಎಷ್ಟೊತ್ತು ಬೆನ್ನು ಹತ್ತದ್ರಿ ಸರ್. ರೊಕ್ಕ ಹಾಕೋಷ್ಟು ಬೆಂಗಳೂರಷ್ಟು ಹೋಗುವಷ್ಟು ನಮ್ಮ ತಾಕತ್ತಿಲ್ಲ ರೀ ಸರ. ಇನ್ನು ಮಕ್ಕಳಿಗೆ ಮುಂದೆ ಚಲೋ ಆಲಿ ಅನ್ನೋ ಕಾರಣಕ್ಕಾಗಿ ಹೋದೆವು. ನೋಡೋನು ಕೇಳೋನು ಮಾತಾಡೋನು ಅಂತ ಹೇಳ್ತಾರೆ ಸರ. ಪರಿಹಾರ ಮಾಡೋನು ಅಂತ ಹೇಳ್ತಾರೆ ಸರ. 1 ವರ್ಷ ಆಯ್ತು ರೀ ಪಾಪ. ನಮ್ಮ ಭಾವನವರು ಅಡ್ಡಾಡಿ ಎಲ್ಲತ್ತ ಒಬ್ಬರೇ ಅಷ್ಟು ಮೇಂಟೈನ್ ಮಾಡ್ಬೇಕ್ರಿ ಸರ್. 10-20 ಜನರನ್ನ ಅವ್ರದ್ದು ಕೆಲಸ ಎಲ್ಲ ಬೆಳಗಾವ್ಕೆ ಇರ್ತಾರೆ ಸರ್. ಅವರು ಇಲ್ಲಿ ದುಡಿಯಾಕೆ ಮತ್ತು ಪಗಾರ ತೇಲಂಗಿಲ್ಲ. ಮತ್ತು ಹೋಗೋ ಖರ್ಚು ಹುಡುಗರು ಒಂದು ದವಾಖಾನಿಗೆ ಹೋದ್ರೆ ಒಂದು 1000 ರೂಪಾಯಿ 1000 ರೂಪಾಯಿ ಬೇಕ್ರಿ ಸರ್. ಈಗ ಇಷ್ಟು ದಿನ 1000 ರೂಪಾಯಿ ಹಾಕುವಷ್ಟು ನಮ್ಮ ಬಡ ಜನ ಎಲ್ಲಿಂದ ಹಾಕ್ಬೇಕು? ಅವ್ರು ದೊಡ್ಡವ್ರು ಇರ್ಬೋದು ಹಾಕ್ತಾರೆ ಸರ್. ಈ ಜಾನುವಾರುಗಳ ಮೇಲೆ ಧೂಳು ಜಾನುವಾರು ರುಜುನ ಆಗವಲ್ಲು ಸರ್. 4 ತಿಂಗಳದು ಆತಾವ್ರಿ ಸತ್ತು ಹೋತಾವ್ರಿ ಒಂದೊಂದು. ಧೂಳಿನಿಂದ ನೀರು ಕುಡಿದು ಮತ್ತು ಅವಕ್ಕೆ ಹಾನಿ ಆಗೋಣ. ಅವಕ್ಕೆ ನಮಗೆ ಗೊತ್ತಾಗುತ್ತೆ. ನಾವು ಒಟ್ಟಿಗೆ ಹೋಗ್ತೀವಿ ರೀ ದವಾಖಾನಿಗೆ. ಅವೆಲ್ಲಿ ಹೋಗ್ಬೇಕ್ರಿ? ಅವ್ಕೆ ಗೊತ್ತಾಗೋದಿಲ್ಲ ಪೂರ್ತಿ ಇದು ಆಗೋಣ ಆಯ್ತು ದವಾಖಾನಿಗೆ. ಅದಕ್ಕೆ ನಮಗೆ ಹೊಟ್ಟೆಗೆ ತಿನ್ನಕ್ಕೆ ಬೇಡ್ರಿ ಸರ್.